ದಾಖಲೆ ಬಜೆಟ್ ಮಂಡನೆಗೆ ಸಜ್ಜಾದ ಸಿಎಂಗೆ ಮತ್ತೊಂದು ಮುಷ್ಕರ ಬಿಸಿ ತಟ್ಟಲಿದೆ. ಸರ್ಕಾರದ ವಿರುದ್ಧ ಮತ್ತೊಂದು ಬೃಹತ್ ಪ್ರತಿಭಟನೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಸರ್ಕಾರಿ ವೈದ್ಯರು ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಮಾರ್ಚ್ 11ರಿಂದ ಒಪಿಡಿ ಸೇವೆ ಬಂದ್ ಮಾಡಲು ನಿರ್ಧರಿಸಿದ್ದಾರೆ. ಸರ್ಕಾರದ ಜೊತೆ ಮಾತುಕತೆ ವಿಫಲ ಬೆನ್ನಲ್ಲೇ ಮುಷ್ಕರಕ್ಕೆ ಪ್ಲಾನ್ ಮಾಡಲಾಗಿದೆ. ಮೊದಲ ಹಂತದಲ್ಲಿ ಒಪಿಡಿ ಬಂದ್ ಮಾಡಿ ಸರ್ಕಾರಿ ವೈದ್ಯರು ಮುಷ್ಕರ ನಡೆಸಲಿದ್ದಾರೆ. ಎರಡನೇ ಹಂತದಲ್ಲಿ ಆಸ್ಪತ್ರೆಗೆ ಗೈರಾಗುವ ಮೂಲಕ ಮುಷ್ಕರ ಮಾಡಲಿದ್ದಾರೆ. ಮಾರ್ಚ್ 11ರಿಂದ ಮಾರ್ಚ್ 15ರವರೆಗೆ ರಾಜ್ಯದ ಸರ್ಕಾರಿ ಒಪಿಡಿ ಸೇವೆ ಬಂದ್ ಆಗಲಿದೆ. ಮಾರ್ಚ್ 16ರಿಂದ ಅನಿರ್ದಿಷ್ಟಾವಧಿವರೆಗೂ ಕರ್ತವ್ಯಕ್ಕೆ ಗೈರಾಗಲು ನಿರ್ಧರಿಸಲಾಗಿದೆ. ಬಜೆಟ್ ಮಂಡನೆಗೆ ಸಜ್ಜಾಗಿದ್ದ ಸಿಎಂಗೆ ಮತ್ತೊಂದು ಮುಷ್ಕರದ ಬಿಸಿ ತಟ್ಟಲಿದೆ. ಮಾರ್ಚ್ 11ರಿಂದ ರಾಜ್ಯದ ಒಪಿಡಿ ಸೇವೆ ಬಂದ್ ಮಾಡಲು ನಿರ್ಧರಿಸಲಾಗಿದೆ. ಯಾವ ಚೇಂಜಸ್ ನಾವು ಮಾಡಿಲ್ಲ. ಸುಮಾರು ದಿವಸದಿಂದ ಕೇಳ್ತಿರೋ ಬೇಡಿಕೆಗಳೇ ಇವೆ ಇದಾವೆ. ಎಕ್ಸ್ಟ್ರಾ ನಾವೇನು ಕೇಳಿಲ್ಲ. ಈ ಬೇಡಿಕೆಗಳನ್ನ ಸಾಕಷ್ಟು ಕಾಯ್ದು ನಾವು ಕೇಳಿದ್ರು ಅವ್ರು ಮಾಡಲಿಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ನಮಗೂ ಹೋರಾಟ ಮಾಡಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಇಲ್ಲಿವರೆಗೆ ಕಾಯ್ದ್ವಿ. ಸೊ ನಾವೆಷ್ಟೇ ಕಾಯ್ದು ರಿಕ್ವೆಸ್ಟ್ ಮಾಡಿದ್ರು ಆಗ್ಲಾರ್ದಕ್ಕೆ ನಾವು ಎಲ್ಲ ಇಲಾಖೆ ಎಲ್ಲ ವಿವಿಧ ಸಂಘ ಆಲ್ ಕೇಡರ್ಸ್ ಎಲ್ಲ ಕೇಡರ್ಸ್ಗಳು ಮಾತುಕತೆ ಮಾಡಿ 13ನೇ ತಾರೀಕು ಚರ್ಚೆ ಮಾಡಿ ಒಂದು ಈ ನಿರ್ಧಾರಕ್ಕೆ ಬಂದಿದ್ದೀವಿ. ಮೊದಲ ಹಂತದಲ್ಲಿ ನಾವು 11/3 ರಿಂದ 15ರವರೆಗೆ ನಾವು ಒಪಿಡಿ ಸರ್ವಿಸಸ್ನ ಬಂದ್ ಮಾಡ್ತೀವಿ. ಎರಡನೇ ಹಂತದಲ್ಲಿ 16/3/2026ರಿಂದ ನಮ್ಮ ಬೇಡಿಕೆ ಈಡೇರುವವರೆಗೆ ಆರೋಗ್ಯ ಇಲಾಖೆ ಎಲ್ಲ ವೈದ್ಯ ಅಧಿಕಾರಿ ನೌಕರರು ಅನಿರ್ದಿಷ್ಟಾವಧಿಗೆ ಗೈರಾದವ್ರ ಮುಖಾಂತರ ನಾವು ಮುಷ್ಕರ ಕೈಗೊಳ್ಬೇಕಂತ ನಿರ್ಧಾರ ಮಾಡಿದ್ದೀವಿ. ಸಂಘದ ಎಲ್ಲ ಬೇಡಿಕೆಗಳಿಗೆ ಕರ್ನಾಟಕ ಸರ್ಕಾರಿ ಆಸ್ಪತ್ರೆಗಳಿಗೆ ನಮ್ಮ ಮೇಲೆ ಕಾಲಕ್ಕೆ ಔಷಧಿ ಸಪ್ಲೈ ಆಗಬೇಕು, ಆಗ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.